ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ವಪಕ್ಷದವರು ವಿಭಿನ್ನ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಬಿಜೆಪಿ ನಾಯಕರಿಂದ ಭಿನ್ನ ನಿಲುವು, ಸಮರ್ಥನೆ, ತಟಸ್ಥ ಮೂರೂ ರೀತಿಯಲ್ಲಿ ಗಮನಿಸಬಹುದು. ಇಲ್ಲಿ ಸಂಸದರ ಹೇಳಿಕೆಯಿಂದ ಬಿಜೆಪಿ ನಾಯಕರು ಬಹಳ ಎಚ್ಚರಿಕೆಯನ್ನು ನಡೆ ಇಡ್ತಾ ಇದ್ದಾರೆ. ಕೆಲವರು ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ರಾಮ ಮಂದಿರ ಅಲೆ ಸಂದರ್ಭದಲ್ಲಿ ಎಡವಟ್ಟಾಗದಂತೆ ಎಚ್ಚರಿಕೆ ನಡೆ ಇಡ್ತಾ ಇದ್ದಾರೆ. ಸುಮಾರು 3 ವರ್ಷಗಳಿಂದ ತೆರೆಮರೆಗೆ ಸರಿದಿದ್ದಂತಹ ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಹಿಂದುತ್ವ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮತ್ತೆ ಜಾಗೃತಗೊಳ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಮಾತನಾಡಿರುವಂತದ್ದು, ವಾಗ್ದಾಳಿ ನಡೆಸಿರೋದು. ಸರ್ಕಾರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು ತೀಕ್ಷ್ಣವಾಗಿ. ಇವರ ಹೇಳಿಕೆಗೆ ಸಮರ್ಥನೆಗೆ ಯಾರು ಸ್ವಪಕ್ಷದವರು ಮುಂದೆ ಬಂದಂಗೆ ಕಾಣಿಸ್ತಾ ಇಲ್ಲ. ಕೆಲವರು ಭಿನ್ನ ನಿಲುವನ್ನ ತಗೊಳ್ತಾ ಇದ್ದಾರೆ. ಸಮರ್ಥನೆಗೆ ಕೆಲವರು ಮುಂದಾದ್ರೆ ಹಲವರು ತಟಸ್ಥ ನಿಲುವು, ಏನು ಹೇಳಿಕೆ ಕೊಡೋದು ಬೇಡಪ್ಪ, ಯಾಕೆ ಬೇಕು, ಒಂದಾಗೋದು ಬೇಡ, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ರಾಮ ಮಂದಿರ ಇನ್ನೇನು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಉದ್ಘಾಟನೆ ಆಗುತ್ತೆ. ಈಗಿರುವಾಗ ಅವ್ರ ಹೇಳಿಕೆಗೆ ನಾವೇನಾದ್ರು ಸಮರ್ಥನೆ ಕೊಡೋಕೋಗಿ ನಮ್ಮ ಹೇಳಿಕೆಯು ಇನ್ನೊಂದು ವಿವಾದಾತ್ಮಕ ಹೇಳಿಕೆ ಆಗೋದು ಬೇಡ ಅಂತ ಕೆಲವರು ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ, ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಸುಮಾರು 2.5-3 ವರ್ಷಗಳಿಂದ ಇವರ ಸೌಂಡೇ ಇರಲಿಲ್ಲ ಸಂಸದ ಅನಂತ್ ಕುಮಾರ್ ಹೆಗಡೆ ಅವ್ರದ್ದು. ಈಗ ಅವ್ರ ಬದಲಿಗೆ ಅಂದ್ರೆ ಬೇರೆಯವರೆಲ್ಲ ಟಿಕೆಟ್ ತಗೊಳ್ತಾರೆ ಅನ್ನೋ ಮಾತುಕತೆ ಎಲ್ಲ ಮುನ್ನೆಲೆಗಿತ್ತು, ಅದಿರ್ಲಿ. ಬಟ್ ಅವರ ತೀಕ್ಷ್ಣ ಹೇಳಿಕೆಗೆ ಯಾರು ಬೆಂಬಲಕ್ಕೆ ಬರ್ತಾ ಇಲ್ಲ. ಈ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆ ತಟ್ಟಿರೋದು ಇದೆ, ಉಗ್ರವಾಗಿ ಮಾತಾಡಿರೋದು ಇದೆ. ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ. ಅದು ನಾನು ಸರಿ ಅಂತ ಏನು ನಾನು ಹೇಳಲ್ಲ. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ಅದು ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಹಾಗಾಗಿ ವಿಶೇಷವಾಗಿ ಇವ್ರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ಅವ್ರ ಮೇಲೂ ಫಸ್ಟ್ ಕೇಸ್ ಹಾಕ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಕೇಸ್ ಹಾಕ್ಕೊಂಡು ಮತ್ತೆ ಅನಂತಕುಮಾರ್ ಹೆಗಡೆ ಮೇಲೆ ಕೇಸ್ ಹಾಕಿಲ್ಲ ಅಂತ. ಏಕವಚನ ಸಿದ್ದರಾಮಯ್ಯನವ್ರು ಮೋದಿಗೂ ಮಾಡಿದ್ದಾರೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡಬಾರ್ದು, ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು ತಿದ್ಕೋಬೇಕು. ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊಂತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಅನಂತ್ ಕುಮಾರ್ ಹೆಗಡೆ ಅವರ ಹಿಂದುತ್ವ ಒಂದ್ ರೀತಿ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಜಾಗೃತವಾಗ್ತಾ ಇದೆ ಎಲೆಕ್ಷನ್ ಹತ್ರ ಬರೋ ಸಂದರ್ಭದಲ್ಲಿ. ಜೊತೆಗೆ ಅವರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದನ್ನ ಸ್ವಪಕ್ಷದವರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಅದೇ 2-3 ವರ್ಷಗಳಿಂದ ಸೈಲೆಂಟ್ ಆಗಿದ್ದ ಅನಂತ್ ಕುಮಾರ್ ಹೆಗಡೆ ಅವರು ಒಂದ್ ರೀತಿ ಫಿನಿಕ್ಸ್ ಹಕ್ಕಿ ರೀತಿಯಲ್ಲಿ ಎದ್ದು ನಿಂತಿದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಅದು ಬರೀ ಹೇಳಿಕೆಗಳಾಗಿಲ್ಲ, ತೀಕ್ಷ್ಣ ಹೇಳಿಕೆಗಳು, ವಿವಾದವನ್ನ ಹುಟ್ಟಾಕೋ ರೀತಿಯಲ್ಲಿ ಹೇಳಿಕೆಗಳಿದೆ. ಸ್ವಪಕ್ಷದವರು ಏನ್ ಹೇಳ್ತಾರೆ, ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅಥವಾ ಸಮರ್ಥನೆಗೆ ಮುಂದಾಗ್ತಾ ಇದ್ದಾರಾ? ಡೀಟೇಲ್ಸ್ ಏನಿದೆ? ವಿದ್ಯಾ, ಬಹಳ ದಿನಗಳ ನಂತರ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಸುದ್ದಿಯಲ್ಲಿರುವಂಥದ್ದು. ಅವರ ಈ ಹಿಂದಿನ ಏನು ಉದ್ರೇಕಕಾರಿ ಭಾಷಣ, ದ್ವೇಷ ಭಾಷಣದ ರೀತಿಯಲ್ಲಿ ಅವರು ಸುದ್ದಿಯಲ್ಲಿರ್ತಾರೆ, ಅದೇ ಮತ್ತೆ ಮರುಕಳಿಸಿರುವಂಥದ್ದು. ಈಗ ಇದು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ಗೆ ಒಂದು ಕಡೆ ಅಸ್ತ್ರವಾಗಿ ಬಳಕೆ ಆಗಬಹುದು. ಆದರೆ ಬಿಜೆಪಿ ನಾಯಕರು ಬಹಳ ಎಚ್ಚರಿಕೆಯಿಂದ ಇವರ ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ಇದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾತಾಡಿದ್ದಾರೆ, ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ಅರ್ಥದಲ್ಲಿ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ಬೆಳಿಗ್ಗೆ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಅವರು ಇದರ ಬಗ್ಗೆ ಮಾತನಾಡಿದ್ರು, ಪ್ರತಿಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಇದರ ಬಗ್ಗೆ ಮಾತನಾಡಿದ್ರು. ಇಬ್ಬರು ಕೂಡ ಚಾಣಾಕ್ಷತೆಯಿಂದ ಎಚ್ಚರಿಕೆಯಿಂದ ಹೇಳಿಕೆಗಳನ್ನ ಕೊಟ್ಟರು. ವೈಯಕ್ತಿಕ ನೆಲೆಯಲ್ಲಿ ಅವರು ಮಾತನಾಡಿದ್ದಾರೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಒಂದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏಕವಚನ ಪ್ರಯೋಗವೂ ಕೂಡ ತಪ್ಪೆ, ಆ ಥರ ಮಾತು ತಪ್ಪಿ, ಹಿಡಿತ ತಪ್ಪಿ ಆ ಥರ ಮಾತಾಡಿದ್ದು ತಪ್ಪು. ಹಾಗಂತ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾವು. ಕಾಂಗ್ರೆಸ್ನವರು ಕೂಡ ಈ ಥರ ಏಕವಚನದಲ್ಲಿ ಮಾತನಾಡಿದ್ದಾರೆ. ಮೊದಲು ಅವ್ರ ವಿರುದ್ಧ ಕ್ರಮ ಆಗಲಿ, ಅನಂತರ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕ್ರಮ ಆಗಲಿ ಅನ್ನುವಂಥ ಹೇಳಿಕೆಯನ್ನು ಅಶ್ವಥ್ ನಾರಾಯಣ ಅವರು ಕೊಟ್ಟರು. ಇನ್ನು ದೇವಾಲಯಗಳನ್ನು ನೆಲಸಮ ಮಾಡಿ ಎಲ್ಲೆಲ್ಲಿ ಮಸೀದಿಗಳನ್ನ ಕಟ್ಟಿ
ಕಟ್ಟಿದಾರೋ ಆ ಮಸೀದಿಗಳನ್ನ ನಿರ್ನಾಮ ಸಂಬಂಧಪಟ್ಟಂತಹ ಹೇಳಿಕೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯಿಂದ ಅಂತರವನ್ನು ಬಿಜೆಪಿ ನಾಯಕರು ಕಾಯ್ದುಕೊಂಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಹಿಂದುತ್ವದ ಪರವಾದಂಥ ಅಲೆ ಆ ಬಿಜೆಪಿ ಪರ ಎದ್ದಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಇತರೆ ಹೆಚ್ಚುವರಿ ಡ್ಯಾಮೇಜ್ ಆಗಬಾರ್ದು, ಪಕ್ಷಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಅರ್ಥದಲ್ಲಿ ಬಿಜೆಪಿ ನಾಯಕರು ಎಚ್ಚರಿಕೆಯಿಂದ ಮಾತನಾಡ್ತಾ ಇದ್ದಾರೆ. ಈ ಹೇಳಿಕೆಯಂತೂ ಖಂಡಿತವಾಗಿಯೂ ಕೂಡ ಯಾವ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಈಶ್ವರಪ್ಪ ಒಬ್ಬರು ಹೊರತಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಮಾತಾಡಿದಂಥ ನಾಯಕರು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಇನ್ನು ಏಕವಚನ ಪ್ರಯೋಗಕ್ಕೂ ಕೂಡ ಮೊದಲು ಕಾಂಗ್ರೆಸ್ನವರು ಕೂಡ ಈ ಥರ ಮಾತನಾಡಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದರೆ ಅವ್ರ ವಿರುದ್ಧನೂ ಕ್ರಮ ಆಗಲಿ ಅಂತ ಹೇಳಿಕೆ ಕೊಡ್ತವ್ರೆ. ಇತ್ತ ಕಾಂಗ್ರೆಸ್ನಲ್ಲಿ ಇದು ದ್ವೇಷ ಭಾಷಣ ಅಂತ ಪರಿಗಣಿಸಿಕೊಂಡೇ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಜೊತೆಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು, ಸುಮುಟ ದೂರು. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜಕೀಯ ಜಟಾಪಟಿಗೆ ಅನಂತಕುಮಾರ್ ಹೆಗಡೆ ಅವರ ಈ ಹೇಳಿಕೆಗಳು ಕಾರಣ ಆಗಿದೆ. ವಿದ್ಯಾ. ಎಸ್, ಥ್ಯಾಂಕ್ ಯು ಮಸೂದ್ ತಮ್ಮರ ಡೀಟೇಲ್ಸ್ಗೆ. ಸೊ ಸಂಸದ ಅನಂತಕುಮಾರ್ ಹೆಗಡೆ ಅವರ ತೀಕ್ಷ್ಣ ಅಥವಾ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಭಿನ್ನ ನಿಲುವುಗಳು ಕೇಳಿ ಬರ್ತಾ ಇದೆ.